ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜಯಾನಂದ ಕಾಶಪ್ಪನವರ್ ಇವರಿಬ್ಬರ ಮಧ್ಯೆ ಆಗಾಗ ಮಾತಿನ ಯುದ್ಧ ನಡೀತಿರುತ್ತೆ. ವಿಜಯಾನಂದ ಕಾಶಪ್ಪನವರನ್ನ ಹಂದಿ ಅಂತ ಯತ್ನಾಳ್ ಬೈದ್ರೆ ಬಾಯಿಗೆ ಬಂದಂತೆ ಮಾತನಾಡೋದೇ ಯತ್ನಾಳ್ ಸಂಸ್ಕೃತಿ ಅಂತ ಕಾಶಪ್ಪನವರ್ ತಿರುಗೇಟು ಕೊಡ್ತಾರೆ. ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಕಾಶಪ್ಪನವರ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಬಸನಗೌಡ ಪಾಟೀಲ್ ಯತ್ನಾಳ್ಗೆ 61 ವರ್ಷ, ವಿಜಯಾನಂದ ಕಾಶಪ್ಪನವರ್ಗೆ 53 ವರ್ಷ. ಇಬ್ರಲ್ಲಿ ಯತ್ನಾಳ್ 8 ವರ್ಷ ದೊಡ್ಡವರು. ಶಿಕ್ಷಣ: ಯತ್ನಾಳ್ ಬಿಕಾಂ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿವರೆಗೆ ಓದಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಓದಿರೋದು ದ್ವಿತೀಯ PUC ವರೆಗೆ. ಶಿಕ್ಷಣದ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಯತ್ನಾಳ್ 8233 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 51.47% ಜನ ಯತ್ನಾಳ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಅತ್ತ ವಿಜಯಾನಂದ ಕಾಶಪ್ಪನವರ್ 30,007 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 47.43% ಮತದಾರರು ಕಾಶಪ್ಪನವರ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಚುನಾವಣಾ ಅನುಭವ: ಯತ್ನಾಳ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ MLA, 1 ಬಾರಿ MLC, 2 ಬಾರಿ ಸಂಸದ, 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ 1 ಬಾರಿ ಲೋಕಸಭೆ ಹಾಗೂ 2 ಬಾರಿ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ 2008ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ MLA ಆಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಯತ್ನಾಳ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ವಂಚನೆ, ಫೋರ್ಜರಿ, ಬೇರೆಯವರ ಮನೆಗೆ ಅಕ್ರಮ ಪ್ರವೇಶ, ಡಕಾಯಿತಿ, ಪಿತೂರಿ, ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ವಿಜಯಾನಂದ ಕಾಶಪ್ಪನವರ್ ವಿರುದ್ಧ 11 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಬೆದರಿಕೆ, ಸಾಕ್ಷ್ಯನಾಶ, ದರೋಡೆ, ಕೊಲೆಯತ್ನ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಮಕ್ಕಳು: ಯತ್ನಾಳ್ ಪತ್ನಿ ಹೆಸರು ಶೈಲಜಾ. ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಪತ್ನಿ ಹೆಸರು ವೀಣಾ ಕಾಶಪ್ಪನವರ್. ಇವರಿಗೆ ಶರಣಮ್ಮ ಮತ್ತು ಶಿವಶಂಕರಪ್ಪ ಎಂಬ ಮಕ್ಕಳಿದ್ದಾರೆ. ವಾಹನ: ಯತ್ನಾಳ್ ಮತ್ತು ಪತ್ನಿ ಬಳಿ ಟೊಯಾಟಾ ಫಾರ್ಚುನರ್, ಕಿಯಾ ಕಾರ್ನಿವಾಲ್ ಮತ್ತು ಹ್ಯುಂಡೈ ವರ್ನಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಮತ್ತು ಪತ್ನಿ ಬಳಿ ಫೋರ್ಡ್ ಎಂಡೆವರ್, ಟೊಯಾಟಾ ಇನೋವಾ, 2 ಇಸುಜು ಡಿಮ್ಯಾಕ್ಸ್, ಮಹೀಂದ್ರಾ ಆರ್ಮಡಾ ಜೀಪ್, ಹಳೆ ಕಾಂಟೆಸಾ ಕ್ಲಾಸಿಕ್ ಕಾರು, ರೆನಾಲ್ಟ್ ಲಾಡ್ಜಿ, ವಿವಾ ಎಸೆಂಟ್ ಕಾರುಗಳು ಹಾಗೂ ಯಮಹಾ ಮತ್ತು ಎಸ್ಇಡಿ ಬೈಕ್ಗಳಿವೆ. ಎಲ್ಲ ವಾಹನಗಳ ಒಟ್ಟು ಮೌಲ್ಯ 46 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ವಾಹನಗಳಿರೋದು ವಿಜಯಾನಂದ ಕಾಶಪ್ಪನವರ್ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ವಾಹನಗಳಿರೋದು ಯತ್ನಾಳ್ ಬಳಿ. ಚಿನ್ನ: ಯತ್ನಾಳ್ ಕುಟುಂಬದ ಬಳಿ ಹತ್ತತ್ರ ಅರ್ಧ ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 13.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕುಟುಂಬದ ಬಳಿ 1 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 36 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಕಾಶಪ್ಪನವರ್ ಬಳಿ. ಬೆಳ್ಳಿ: ಯತ್ನಾಳ್ ಕುಟುಂಬದ ಬಳಿ 2 ಕೆಜಿ ಬೆಳ್ಳಿ ಇದೆ. ಇದರ ಬೆಲೆ 1.69 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕುಟುಂಬದ ಬಳಿ ಬೆಳ್ಳಿ ಇಲ್ಲ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ವಜ್ರ: ಯತ್ನಾಳ್ ಕುಟುಂಬದ ಬಳಿ 11 ಲಕ್ಷ ಮೌಲ್ಯದ ವಜ್ರ ಇದೆ. ವಿಜಯಾನಂದ ಕಾಶಪ್ಪನವರ್ ಕುಟುಂಬದ ಬಳಿ ವಜ್ರ ಇಲ್ಲ. ಷೇರು ಮ್ಯೂಚುವಲ್ ಫಂಡ್: ಯತ್ನಾಳ್ ಕುಟುಂಬ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ 15 ಕೋಟಿ ಮೌಲ್ಯದ ಷೇರು ಹೊಂದಿದೆ. ಕಾಶಪ್ಪನವರ್ ಕುಟುಂಬ 2.5 ಕೋಟಿ ಮೌಲ್ಯದ ಷೇರು ಹೊಂದಿದೆ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಕೃಷಿ ಜಮೀನು:
ಯತ್ನಾಳ್ ಕುಟುಂಬದ ಬಳಿ 73 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 1.12 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕುಟುಂಬದ ಬಳಿ ಬರೋಬ್ಬರಿ 76 ಎಕರೆ ಕೃಷಿ ಜಮೀನು ಇದೆ. ಇದರ ಮೌಲ್ಯ ಹತ್ತತ್ರ 2 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನು ಇರೋದು ಕಾಶಪ್ಪನವರ್ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ಯತ್ನಾಳ್ ಕುಟುಂಬ 3 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ವಿಜಯಾನಂದ ಕಾಶಪ್ಪನವರ್ ಕುಟುಂಬ 5 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.25 ಕೋಟಿ. ಈ ವಿಚಾರದಲ್ಲೂ ಕಾಶಪ್ಪನವರ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಯತ್ನಾಳ್ ಕುಟುಂಬ 5 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 2 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಮನೆ. ಯತ್ನಾಳ್ ಕುಟುಂಬದ ಬಳಿ ಬೆಂಗಳೂರಲ್ಲಿ 2 ಮತ್ತು ವಿಜಯಪುರ ಜಿಲ್ಲೆಯಲ್ಲಿ 2 ಸೇರಿ ಒಟ್ಟು 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ. ವಿಜಯಾನಂದ ಕಾಶಪ್ಪನವರ್ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಬಾಗಲಕೋಟೆಯಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 3.20 ಕೋಟಿ. ಸಾಲ ಕೊಟ್ಟಿರೋದು. ಯತ್ನಾಳ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.5 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ವಿಜಯಾನಂದ ಕಾಶಪ್ಪನವರ್ ಕುಟುಂಬದ್ದು 0. ಒಟ್ಟು ಆಸ್ತಿ. ಯತ್ನಾಳ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 26 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 9.91 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇಬ್ಬರಲ್ಲಿ ಯತ್ನಾಳ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಯತ್ನಾಳ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರುಗಳದ್ದು. 15 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಕಾಶಪ್ಪನವರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 3.20 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಸಾಲ ಬಾಕಿ. ಯತ್ನಾಳ್ ಕುಟುಂಬ 20 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಕಾಶಪ್ಪನವರ್ ಕುಟುಂಬ 3 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಯತ್ನಾಳ್ರ ವಾರ್ಷಿಕ ಆದಾಯ 77.28 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 6.44 ಲಕ್ಷ, ದಿನಕ್ಕೆ 21,500 ಆಗುತ್ತೆ. ವಿಜಯಾನಂದ ಕಾಶಪ್ಪನವರ ವಾರ್ಷಿಕ ಆದಾಯ 24.09 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 2 ಲಕ್ಷ, ದಿನಕ್ಕೆ 6,700 ಆಗುತ್ತೆ. ಹೆಚ್ಚು ಆದಾಯ ಪಡೆದಿರೋದು ಯತ್ನಾಳ್. ಪತ್ನಿಯ ಆದಾಯ. ಯತ್ನಾಳ್ ಪತ್ನಿ ಶೈಲಜಾರ ವಾರ್ಷಿಕ ಆದಾಯ 63.20 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 5.26 ಲಕ್ಷ, ದಿನಕ್ಕೆ 17,500 ಆಗುತ್ತೆ. ಕಾಶಪ್ಪನವರ್ ಪತ್ನಿ ವೀಣಾರ ವಾರ್ಷಿಕ ಆದಾಯ 9.58 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 32,000, ದಿನಕ್ಕೆ 1,050 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ಯತ್ನಾಳ್ ಮತ್ತು ವಿಜಯಾನಂದ ಕಾಶಪ್ಪನವರ್ ಇಬ್ರು ಲಿಂಗಾಯತ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯಾನಂದ ಕಾಶಪ್ಪನವರ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಕಾಶಪ್ಪನವರ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.